preparation of income and expenditure account and balance sheet when opening balance sheet is given in the problem ಅಂತಿದೆ. ಅದರಲ್ಲಿ ಮೊದಲೇ ಒಂದನೇ ಪ್ರಾಬ್ಲಮ್ ಏನಿದೆ ಅಂದರೆ ಫಾಲೋಯಿಂಗ್ಸ್ ಆರ್ ದಿ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ರಿಸಿಪ್ಷನ್ ಪೇಮೆಂಟ್ಸ್ ಅಕೌಂಟ್ ಆಫ್ ಶಾರದಾ ಎಜುಕೇಷನ್ ಸೊಸೈಟಿ ಮಂಗಳೂರು. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2017 ಅಂತ ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ 31st March 2017 ಅಂತಂದರೆ 31st March 2017 ಅಂದ್ರೋದ್ರೆ ಅದರ ನೆಕ್ಸ್ಟ್ ಡೇ 1st April 2017 ಅಂದ್ರು ಒಂದೇ. ಹಂಗಾರೆ ಅಲ್ಲಿ ಲಯಬಿಲಿಟಿ ಸೈಡ್ ನೋಡಿ, ಕ್ಯಾಪಿಟಲ್ ಫಂಡ್ 36,400, ಅಡಿಟ್ ಫೀಸ್ 2,500, ಅಸೆಟ್ಸ್ ಸೈಡ್ ಕೊಟ್ಟಿದ್ದಾರೆ. ಕ್ಯಾಶ್ ಇನ್ ಹ್ಯಾಂಡ್ 2,050, ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್ 1,600, 5% ಗೌರ್ಮೆಂಟ್ ಬಾಂಡ್ಸ್ 31,000, ಸಬ್ಸ್ಕ್ರಿಪ್ಷನ್ಸ್ ಔಟ್ಸ್ಟ್ಯಾಂಡಿಂಗ್ 1,000, ಫರ್ನಿಚರ್ 3,250. ಟೋಟಲ್ ಎರಡು ಸೈಡ್ ಏನಿದೆ ಅಂದರೆ 38,900 ಟೋಟಲ್ ಇದೆ. ಹಾಗಾದರೆ ನೆಕ್ಸ್ಟು ರಿಸಿಪ್ಷನ್ ಪೇಮೆಂಟ್ಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2018 ಕೊಟ್ಟಿದ್ದಾರೆ. ಡೆಬಿಟ್ ಸೈಡ್ ನೋಡಿ ರಿಸಿಪ್ಟ್ಸ್ ಇದೆ. ಮೊದಲನೇದಾಗಿ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಕೊಟ್ಟಿದ್ದಾರೆ 2,050. ವಿದ್ಯಾರ್ಥಿಗಳೇ ನೆನಪಿಟ್ಕೊಳ್ಳಿ, ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇದೆಯಲ್ಲ, ಇದು ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ಕ್ಯಾಶ್ ಅಟ್ ಬ್ಯಾಂಕ್ ಆಗುತ್ತೆ. ನಿಮಗೆ ಫಾರ್ಮಟ್ ಹೇಳುವಾಗ ಹೇಳಿದ್ದೀನಿ, ಇದು ಕ್ಯಾಶ್ ಇನ್ ಹ್ಯಾಂಡ್. ಇಲ್ಲಿ ಅಸೆಟ್ ಸೈಡಲ್ಲಿ ನೋಡಿ ಎಷ್ಟಿದೆ, 2,050 ಇದೆಯಲ್ಲ ಕ್ಯಾಶ್ ಇನ್ ಹ್ಯಾಂಡ್. ಅದೇ ಲಾಸ್ಟ್ ಇಯರ್ದು ಈ ವರ್ಷ ಓಪನಿಂಗ್ ಬ್ಯಾಲೆನ್ಸ್ ಇದು 31st March 2018 ಇದೆ. ಬ್ಯಾಲೆನ್ಸ್ ಶೀಟು 31st March 2017 ಅಥವಾ 1st April 2017 ಅಂತ. ಹಾಗಾದ್ರೆ ಇದು ಓಪನಿಂಗ್ ಬ್ಯಾಲೆನ್ಸ್ 2,050. ಎರಡನೇದಾಗಿ ಸಬ್ಸ್ಕ್ರಿಪ್ಷನ್ 20,500, ಡೊನೇಷನ್ 2,500, ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಬಾಂಡ್ಸ್ 850. ಇನ್ನು ಪೇಮೆಂಟ್ ಸೈಡ್ ನೋಡಿ, ಅಡಿಟ್ ಫೀಸ್ 2,500, ರೆಂಟ್ 1,800, ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್ 3,400, ಸ್ಟೇಷನರಿ ಆ್ಯಂಡ್ ಪೋಸ್ಟೇಜ್ 250, ಸ್ಯಾಲ್ರಿ 8,000, ಫಂಕ್ಷನ್ಸ್ 1,050, ಬ್ಯಾಲೆನ್ಸ್ ಕ್ಯಾರಿ ಡೌನ್ 8,900. ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇದೆಯಲ್ಲ ರಿಸಿಪ್ಷನ್, ಅದು ಓಪನಿಂಗ್ ಬ್ಯಾಲೆನ್ಸು. ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದೆಯಲ್ಲ 8,900. ಅಂದರೆ ಇದು ಕ್ಯಾಶ್ ಇನ್ ಹ್ಯಾಂಡ್ ಅಂತ ನೆನಪಿಟ್ಕೊಳ್ರಿ ವಿದ್ಯಾರ್ಥಿಗಳು. ಅಡ್ಜಸ್ಟ್ಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಅಡಿಟ್ ಫೀಸ್ 2,500 ಸ್ಟಿಲ್ ಡ್ಯೂ ಅಂತಿದೆ. ಡ್ಯೂ ಅಂತಂದ್ರೆ ಔಟ್ಸ್ಟ್ಯಾಂಡಿಂಗ್ ಅಂತ. ಎರಡನೇದಾಗಿ ಚಾರ್ಜ್ ₹250 ಆಸ್ ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್. ಫರ್ನಿಚರ್ ಮೇಲೆ ಡೆಪ್ರಿಸಿಯೇಷನ್ 250 ಚಾರ್ಜ್ ಮಾಡ್ರಿ ಅಂತ ಹೇಳಿದ್ದಾರೆ. ಹಾಫ್ ಆಫ್ ದಿ ಡೊನೇಷನ್ ಈಸ್ ಟು ಬಿ ಕನ್ಸಿಡರ್ಡ್ ಆಸ್ ರೆವೆನ್ಯೂ. ಹಾಫ್ ಆಫ್ ದಿ ಡೊನೇಷನ್ ಅಂದ್ರೆ ಅರ್ಧ ಡೊನೇಷನ್ ಅನ್ನು ಏನ್ ಮಾಡ್ರಿ ಅಂತಂದ್ರೆ ರೆವೆನ್ಯೂ ಆಗಿ ಕನ್ಸಿಡರ್ ಮಾಡ್ರಿ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್ 2,000 and subscription received in advance 1,500. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 2,000 ಇದೆ, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ 1,500 ಇದೆ. ಕೆಳಗಡೆ ನೋಡಿ ಪ್ರಿಪೇರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2018 ಅಂತ ಹೇಳ್ತಾ ಇದ್ದಾರೆ. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅನ್ನ ಮತ್ತೆ ಬ್ಯಾಲೆನ್ಸ್ ಶೀಟ್ ಅನ್ನ 31st March 2018ಗೆ ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇವೆರಡನ್ನ ಪ್ರಿಪೇರ್ ಮಾಡಬೇಕಾದ್ರೆ ನಾವು ಮೊದಲು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಹಾಕಬೇಕು, ಮತ್ತೆ ಬ್ಯಾಲೆನ್ಸ್ ಶೀಟ್ ಅನ್ನ ಫಾರ್ಮಟ್ ಅನ್ನು ಹಾಕೋಬೇಕು. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ಮಟ್ ಹಾಕೊಳ್ಳಿ. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ಮಟ್ ಹಾಕೋಕ್ಕಿಂತ ಪೂರ್ವದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನಿದೆ ನೋಡ್ರಿ, ಫಾಲೋಯಿಂಗ್ಸ್ ಆರ್ ದ ಬ್ಯಾಲೆನ್ಸ್ ಶೀಟ್ ಅಂಡ್ ರಿಸಿಪ್ಷನ್ ಪೇಮೆಂಟ್ಸ್ ಅಕೌಂಟ್ ಆಫ್ ಶಾರದಾ ಎಜುಕೇಶನ್ ಸೊಸೈಟಿ ಮಂಗಳೂರು ಅಂತಿದೆ. ಅದ್ ಮೇಲ್ಗಡೆ ಬರೀರಿ ಶಾರದಾ ಎಜುಕೇಶನ್ ಸೊಸೈಟಿ ಮಂಗಳೂರು ಅಂತ. ಶಾರದಾ ಎಜುಕೇಶನ್ ಸೊಸೈಟಿ ಮಂಗಳೂರು. ಇದರಲ್ಲಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, income and expenditure account for the year ending 31st March 2018. ಇದರಲ್ಲಿ ಎರಡು ಭಾಗಗಳನ್ನ ಮಾಡ್ಕೊಳ್ರಿ ವಿದ್ಯಾರ್ಥಿಗಳೇ.
ಟೋಟಲ್ ನೀವು ಈ ರೀತಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅನ್ನ ಒಂದು 14ರಿಂದ 15 ಲೈನಲ್ಲಿ ಹಾಕೊಳ್ಳಿ. ಒಂದು 15 ಲೈನಲ್ಲಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಇಲ್ಲಿ ಈ ಸೈಡ್ ಏನ್ ಮಾಡ್ರಿ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ DR ಅಂತ ಬರೀರಿ. DR ಅಂದ್ರೆ ಡೆಬಿಟ್, DR ಅಂದ್ರೆ ಡೆಬಿಟ್. ಇನ್ನು ಈ ಸೈಡು CR ಅಂತ ಬರೀರಿ. CR ಕ್ರೆಡಿಟ್ ಅಂತ ರೈಟ್ ಹ್ಯಾಂಡ್ ಸೈಡ್. ಅಮೌಂಟ್ ರುಪೀಸ್ ಕಾಲಮ್ ಅಲ್ಲಿ ರುಪೀಸ್ ಸಿಂಬಲ್ ಅನ್ನ ಹಾಕಿ, ಅಮೌಂಟ್ ರುಪೀಸ್ ಅಲ್ಲಿ ರುಪೀಸ್ ಸಿಂಬಲ್ ಅನ್ನ ಹಾಕಿ, ಆಯ್ತಾ. ಹಂಗಾರೆ ಈ ಸೈಡು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಎಕ್ಸ್ಪೆಂಡಿಚರ್ ಅಂತ ಬರುತ್ತೆ. ಎಕ್ಸ್ಪೆಂಡಿಚರ್ 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 ಈ ಸೈಡ್ ಅಲ್ಲಿ ಇನ್ಕಮ್ಸ್ ಇನ್ಕಮ್ಸ್. ವಿದ್ಯಾರ್ಥಿಗಳ ಈ ಫಾರ್ಮೆಟ್ ಅನ್ನ ಒಂದು 15 ಲೈನಲ್ಲಿ ಹಾಕೊಳ್ಳಿ. ನೆಕ್ಸ್ಟ್ ಒಂದು ಇನ್ನೊಂದು ಕೇಳಿದ್ದಾರೆ ಪ್ರಿಪೇರ್ ಅಂತಂದು, ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2018 ಅಂತ ಬ್ಯಾಲೆನ್ಸ್ ಶೀಟ್ ಅನ್ನ ಕೇಳಿದ್ದಾರೆ. ಹಂಗಾರೆ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2018. ಇದನ್ನ ಒಂದು 12 ಲೈನಲ್ಲಿ ಬ್ಯಾಲೆನ್ಸ್ ಶೀಟ್ ಅನ್ನು ಹಾಕೊಳ್ಳಿ. 12ರಿಂದ 14 ಲೈನಲ್ಲಿ ಇಲ್ಲಿ ಅಮೌಂಟ್ ರುಪೀಸ್ ಕಾಲಮ್ ಅಲ್ಲಿ ಅಮೌಂಟ್ ರುಪೀಸ್ ಅಂತ ಹಾಕಿ, ಬ್ಯಾಲೆನ್ಸ್ ಶೀಟ್ಗೆ ನಾವು ಡೆಬಿಟ್ ಕ್ರೆಡಿಟ್ ಹಾಕುವ ಅವಶ್ಯಕತೆ ಇಲ್ಲ. ಲೆಫ್ಟ್ ಹ್ಯಾಂಡ್ ಸೈಡ್ ನಾವು ಲಯಾಬಿಲಿಟೀಸ್ ಅಂತ ಎಂಟ್ರಿ ಮಾಡ್ತೀವಿ. ಲಯಾಬಿಲಿಟೀಸ್. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಅಸೆಟ್ಸ್ ಅಂತ ಬರ್ತೀವಿ. ಅಸೆಟ್ಸ್. ವಿದ್ಯಾರ್ಥಿಗಳೇ ಇವೆರಡೂ ಕಾಲಮ್ ಅನ್ನ ಹಾಕೊಳ್ಳಿ. ಮೊದಲನೇದಾಗಿ ರಿಸಿಪ್ಷನ್ ಪೇಮೆಂಟ್ಸ್ ಅಕೌಂಟ್ ಅನ್ನ ತಗೊಳ್ಳಿ. ನೋಡಿ, ರಿಸಿಪ್ಷನ್ ಪೇಮೆಂಟ್ಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಏನಿದೆ ಅಂದ್ರೆ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇದೆ. ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂದ್ರೆ ಆಲ್ರೆಡಿ ಹೇಳಿದೆ ನಿಮಗೆ, ಇದು ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರ್ತಕ್ಕಂಥ ಕ್ಯಾಶ್ ಇನ್ ಹ್ಯಾಂಡ್ ಅಂತ. ನೋಡ್ರಿ, ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಹಿಂದಿನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇಲ್ಲಿ ಏನಿದೆ ಅಂತಂದ್ರೆ ಕ್ಯಾಶ್ ಇನ್ ಹ್ಯಾಂಡ್ ಅಂತಿದೆ 2050. ಅದೇ ಬ್ಯಾಲೆನ್ಸ್ ಬ್ರಾಡ್ ಡೌನ್ 2050. ಇದು ಲಾಸ್ಟ್ ಇಯರ್ ಕ್ಯಾಶ್ ಬ್ಯಾಲೆನ್ಸು ಈ ವರ್ಷದಲ್ಲಿ 31st March 2018 ಈ ಇಯರ್ ಎಂಡ್ ಅಲ್ಲಿ ಬರೋದಿಲ್ಲ ಅಂತ. ಹಾಗಾದ್ರೆ ಇದನ್ನು ಬಿಟ್ಬಿಡ್ಬೇಕು ಹಾಗೆ. ನೆಕ್ಸ್ಟ್ ಒಂದು ಸಬ್ಸ್ಕ್ರಿಪ್ಷನ್ಸ್ ಇದೆ. ನಿಮಗೆ ಯಾವುದು ಕ್ಯಾಪಿಟಲ್ ಐಟಮ್ಸು, ಯಾವುದು ರೆವೆನ್ಯೂ ಐಟಮ್ಸು ಅಂತ ಮೊನ್ನೆ ಒಂದು ಪೀರಿಯಡ್ ಅಲ್ಲಿ ಹೇಳಿದೆ ನಿಮಗೆ. ಹಾಗಾದ್ರೆ ಸಬ್ಸ್ಕ್ರಿಪ್ಷನ್ ಏನು ಅಂದ್ರೆ ಇದು ರೆವೆನ್ಯೂ ರಿಸಿಪ್ಟ್. ರೆವೆನ್ಯೂ ರಿಸಿಪ್ಟ್ ಅಂದ್ರೆ ಇನ್ಕಮ್ ಸೈಡ್ ಬರುತ್ತೆ. ಇನ್ಕಮ್ ಸೈಡ್ ನಾವು ಎಂಟ್ರಿ ಮಾಡ್ತೀವಿ. ಹಾಗಾದ್ರೆ ಸಬ್ಸ್ಕ್ರಿಪ್ಷನ್ಸ್ ಅಂತ ಎಂಟ್ರಿ ಮಾಡಿ. ಅಡ್ಜಸ್ಟ್ಮೆಂಟ್ ಇದೆ, ಇದಕ್ಕೆ 4ನೇ ಅಡ್ಜಸ್ಟ್ಮೆಂಟ್ ಇದೆ. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದು ಇದೆ, ಔಟ್ಸ್ಟ್ಯಾಂಡಿಂಗ್ ಇದೆ. ಹಾಗಾಗಿ ಇನ್ನರ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡಿ 20,500. 20,500. ಈಗ ನಾನು ನಿಮಗೆ ಮೊನ್ನೆ ಒಂದ್ಸರಿ ಚಾರ್ಟ್ ಅಲ್ಲಿ ಹೇಳಿದ್ದೆ, ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇದ್ರೆ ಆ್ಯಡ್ ಮಾಡ್ರಿ, ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇದ್ರೆ ಲೆಸ್ ಮಾಡ್ರಿ, ಲಾಸ್ಟ್ ಇಯರ್ ಅಲ್ಲಿ ಅಡ್ವಾನ್ಸ್ ರಿಸೀವ್ ಮಾಡಿದ್ರೆ ಈ ವರ್ಷದ್ದು ಅದನ್ನ ಆ್ಯಡ್ ಮಾಡ್ರಿ, ನೆಕ್ಸ್ಟ್ ಇಯರ್ ಅಡ್ವಾನ್ಸ್ ರಿಸೀವ್ ಮಾಡಿದ್ರೆ ಲೆಸ್ ಮಾಡ್ರಿ ಅಂತ. ಸೇಮ್ ಅದೇ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ರೂಲ್ಸ್ ಅನ್ನ ಇಲ್ಲಿ ಅಪ್ಲೈ ಮಾಡಬೇಕು ಅಂತ. ಅಂದ್ರೆ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿ, ಅಸೆಟ್ ಸೈಡ್ ಕೊಟ್ಟಿದ್ದಾರೆ 4ನೇ ಐಟಮ್ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಅಂತ. ಇದು ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗು. ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ ಅಂದ್ರೆ 1,000 ಇದೆ. ಹಾಗಾಗಿ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಅನ್ನ ಲೆಸ್ ಮಾಡ್ಕೋಬೇಕು. ಲೆಸ್ ಲಾಸ್ಟ್ ಇಯರ್ LY ಅಂತ ಬರ್ದಿದ್ದೀನಿ. ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಅನ್ನ O/S ಅಂತ ಬರ್ದಿದ್ದೀನಿ ಶಾರ್ಟ್ ಕಟ್ ಆಗಿ. LY ಲಾಸ್ಟ್ ಇಯರ್, O/S ಅಂದ್ರೆ ಔಟ್ಸ್ಟ್ಯಾಂಡಿಂಗ್, ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ 1,000. ಅಂದರೆ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ 1,000 ನಾವು ಲೆಸ್ ಮಾಡಿದರೆ 20,500 ಅಲ್ಲಿ 1,000 ಲೆಸ್ ಮಾಡಿದರೆ 19,500. 19,500. ಹಾಗಾದ್ರೆ
ನೆಕ್ಸ್ಟ್ ಇದು ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ, ಒಂದೇ ಸಾರಿ ಎಂಟ್ರಿ ಮಾಡ್ಕೋಬೇಕು. ಒಂದ್ ವೇಳೆ ಕೆಳಗಡೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದ್ರೆ 2 ಸಾರಿ ಎಂಟ್ರಿ ಮಾಡ್ಕೋಬೇಕು. ವಿದ್ಯಾರ್ಥಿಗಳೇ ನೆನಪಿಟ್ಕೊಳ್ಳಿ, ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದ್ರೆ ಒಂದೇ ಸಾರಿ, ಬಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರು ಇದ್ರೆ 2 ಸಾರಿ ಎಂಟ್ರಿ ಮಾಡ್ಕೋಬೇಕು. ಹಾಗಾದ್ರೆ ಒಂದೇ ಸಾರಿ ಇದನ್ನ ಎಂಟ್ರಿ ಮಾಡ್ತೀವಿ ಅಂತ. ಮತ್ತೆ ಈಗ 4ನೇ ಅಡ್ಜಸ್ಟ್ಮೆಂಟ್ ಅನ್ನ ನೋಡಿ, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ₹2000 ಅಂತಿದೆ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದ್ರೆ ಅದು ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್. ಹಾಗಾದ್ರೆ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಏನ್ ಮಾಡಬೇಕು, ನಾವು ಆಡ್ ಮಾಡಬೇಕು ಅಂತ. ಅಂದ್ರೆ ಆಡ್ CY ಅಂತ ಬರ್ತೀನಿ, ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್, O/S, ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ₹2000. 2000 ಅಂದ್ರೆ 19,500ಗೆ 2000 ಆಡ್ ಮಾಡಿದರೆ ಎಷ್ಟಾಗುತ್ತೆ ಅಂತಂದ್ರೆ 21,500. 21,500 ಇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ. ವಿದ್ಯಾರ್ಥಿಗಳೇ ನೆನಪಿಟ್ಕೊಳ್ರಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಇದ್ರೆ 2 ಸಾರಿ ಎಂಟ್ರಿ ಮಾಡ್ಕೋಬೇಕು ಅಡ್ಜಸ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಅಮೌಂಟ್ ಅನ್ನ. ಹಾಗಾದ್ರೆ 1 ಸಾರಿ ಏನ್ ಮಾಡಿದ್ವಿ ಅಂತಂದ್ರೆ ಸಬ್ಸ್ಕ್ರಿಪ್ಷನ್ಗೆ ಆಡ್ ಮಾಡಿದೀವಿ. ಹಾಗಾದ್ರೆ ಇನ್ಕಮ್ ಸೈಡ್ ಅಲ್ಲಿ ನೆನಪಿಟ್ಕೊಳ್ರಿ, ಇನ್ಕಮ್ ಸೈಡ್ ಅಲ್ಲಿ ಏನೇ ಆಡ್ ಮಾಡಿದ್ರು ಅಸೆಟ್ ಸೈಡ್ ಎಂಟ್ರಿ ಮಾಡ್ಕೋಬೇಕು. ಇದು ಒಂದು ರೂಲ್ಸ್. ಅಥವಾ ಇನ್ನೊಂದು ರೀತಿ ಇದನ್ನೇ ಹೇಳಬೇಕು ಅಂತಂದ್ರೆ, ನಿಮಗೆ ಫಾರ್ಮಟ್ ಹಾಕುವಾಗ, ಬ್ಯಾಲೆನ್ಸ್ ಶೀಟ್ ಫಾರ್ಮಟ್ ಹಾಕುವಾಗ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಅಂತಿದ್ರೆ ಅಸೆಟ್ ಸೈಡ್ ಬರೀರಿ ಅಂತ ಹೇಳಿದ್ದೆ ನಾನು, ಹೌದಾ? ಹಾಗಾಗಿ ವಿದ್ಯಾರ್ಥಿಗಳು ಇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ, ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ. ಅದಕ್ಕೆ ಇದನ್ನ ನಾವು ಇನ್ನೊಂದು ಸಾರಿ ಎಂಟ್ರಿ ಮಾಡ್ತಾ ಇದ್ದೀವಿ, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್ ಅಂತ. ಅಸೆಟ್ ಸೈಡ್ ಅಲ್ಲಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್ 2000. ನೆಕ್ಸ್ಟ್ ಇನ್ನೊಂದು ಅಡ್ಜಸ್ಟ್ಮೆಂಟ್ ಇದೆ, 4ನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಆಂಡ್ ಅಂತಿದೆ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ 1,500. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂದ್ರೆ ನೆಕ್ಸ್ಟ್ ಇಯರ್ ಅಡ್ವಾನ್ಸ್ ಅನ್ನ ರಿಸೀವ್ ಮಾಡಿದ್ದಾರೆ. ನೆಕ್ಸ್ಟ್ ಇಯರ್ ಅಡ್ವಾನ್ಸ್ ಅನ್ನ ಏನ್ ಮಾಡ್ಬೇಕಾದ್ರೆ ಲೆಸ್ ಮಾಡಬೇಕು. ಒಂದ್ ವೇಳೆ ಈ ವರ್ಷದ್ದು ಲಾಸ್ಟ್ ಇಯರ್ ಅಲ್ಲಿ ಅಡ್ವಾನ್ಸ್ ರಿಸೀವ್ ಮಾಡಿದರೆ ಅದನ್ನ ಆಡ್ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ನೆಕ್ಸ್ಟ್ ಇಯರ್ ಅಡ್ವಾನ್ಸ್ ಅನ್ನ ರಿಸೀವ್ ಮಾಡಿದ್ದಾರೆ. ನೆಕ್ಸ್ಟ್ ಇಯರ್ ಅಂತ ಕೊಟ್ಟಿಲ್ಲ, ಬಟ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಯರ್ ಸಬ್ಸ್ಕ್ರಿಪ್ಷನ್ ಅಡ್ವಾನ್ಸ್ ರಿಸೀವ್ಡ್ ಅಂತ. ಹಾಗಾದ್ರೆ ಇದನ್ನ ವಿದ್ಯಾರ್ಥಿಗಳೇ ಲೆಸ್ ಮಾಡಿ, ಲೆಸ್ ನೆಕ್ಸ್ಟ್ ಇಯರ್ NY ಅಂತ ಬರೆದಿರ್ತಾನೆ. ನೆಕ್ಸ್ಟ್ ಇಯರ್ ಅಡ್ವಾನ್ಸ್ ರಿಸೀವ್ಡ್ RECD ಅಂತ ಬರೆದಿದೆ. ನೆಕ್ಸ್ಟ್ ಇಯರ್ ಅಡ್ವಾನ್ಸ್ ರಿಸೀವ್ಡ್ ಅಮೌಂಟ್ ಎಷ್ಟಿದೆ, ಹೌ ಮಚ್, 1,500. ಮತ್ತೆ ಸಬ್ಸ್ಕ್ರಿಪ್ಷನ್ ಸಂಬಂಧಪಟ್ಟ ಹಾಗೆ ಯಾವುದೇ ಅಡ್ಜಸ್ಟ್ಮೆಂಟ್ಗಳು ಇಲ್ಲ. ಲಯಬಿಲಿಟಿ ಸೈಡು ಕೆಲವೊಂದು ಸಾರಿ ನೆಕ್ಸ್ಟ್ ಇಯರ್ ಅಡ್ವಾನ್ಸ್ ರಿಸೀವ್ಡ್ ಇದ್ರೆ ಇರುತ್ತೆ, ಲಾಸ್ಟ್ ಇಯರ್ ಅಡ್ವಾನ್ಸ್ ಏನಾದ್ರು ರಿಸೀವ್ ಮಾಡಿದ್ರೆ ಇರುತ್ತೆ, ಬಟ್ ಇಲ್ಲ ಅಡ್ಜಸ್ಟ್ಮೆಂಟ್ ಅಲ್ಲಿ. ಮತ್ತೆ ಸಬ್ಸ್ಕ್ರಿಪ್ಷನ್ ಎಲ್ಲೂ ಇಲ್ಲ. ಹಾಗಾಗಿ ಇದನ್ನ ಔಟರ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡ್ತೀವಿ. 21,500 ಅಲ್ಲಿ 1,500 ಲೆಸ್ ಮಾಡಿದ್ರೆ ಎಷ್ಟಾಗುತ್ತೆ, 20,000. ವಿದ್ಯಾರ್ಥಿಗಳೇ ಹಾಗಾದ್ರೆ ಇಲ್ಲಿ ಲೆಸ್ ನೆಕ್ಸ್ಟ್ ಇಯರ್ ಅಡ್ವಾನ್ಸ್ ಇದೆಯಲ್ಲ, ನೆಕ್ಸ್ಟ್ ಇಯರ್ ಅಡ್ವಾನ್ಸ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ. ಅಂತಂದ್ರೆ ಇದನ್ನ ನಾವೇನ್ ಮಾಡಬೇಕು ಅಂತಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇನ್ನೊಂದ್ ಸಾರಿ ಎಂಟ್ರಿ ಮಾಡ್ಕೋಬೇಕು. ನೋಡ್ರಿ, ಇಲ್ಲಿ ಆಡ್ ಮಾಡಿ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಅನ್ನ ಅಸೆಟ್ ಸೈಡ್ ಎಂಟ್ರಿ ಮಾಡಿದೀವಿ. ಆಡ್ ಮಾಡಿರೋದನ್ನ ಲೆಸ್ ಮಾಡಿರೋದನ್ನ ಅದರ ಅಪೋಸಿಟ್ ಎಂಟ್ರಿ ಮಾಡ್ಕೋಬೇಕು, ಲಯಬಿಲಿಟಿ ಸೈಡ್ ಎಂಟ್ರಿ ಮಾಡ್ಬೇಕಾಗುತ್ತೆ. ಹಂಗಾರೆ ನೆಕ್ಸ್ಟ್ ಇಯರ್ ಅಡ್ವಾನ್ಸ್ ಇದ್ರೆ ಏನ್ ಮಾಡಬೇಕು, ನಾವು ಲಯಬಿಲಿಟಿ ಸೈಡ್ ಎಂಟ್ರಿ ಮಾಡ್ಕೋಬೇಕು. ಇಲ್ಲಿ ಒಂದು 8 ಲೈನ್ ಅಥವಾ 10 ಲೈನ್ ಬಿಡಿ ವಿದ್ಯಾರ್ಥಿಗಳೇ, ನಾವು ಕ್ಯಾಪಿಟಲ್ ಫಂಡ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಬಿಟ್ಟು ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಅಡ್ವಾನ್ಸ್ ಅಂತ ಬರ್ಬೇಡಿ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ in advance, subscription received in advance 1,500 ಆಯ್ತಾ? ಹಾಗಾದ್ರೆ ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಸಂಬಂಧಪಟ್ಟ ಆಗಿತ್ತು. ರಿಸಿಪ್ಷನ್ ಪೇಮೆಂಟ್ಸ್ ಅಕೌಂಟ್ ಅಲ್ಲಿ ಎರಡನೇದಾಗಿ ಡೊನೇಷನ್ ನೋಡಿ. ಅರ್ಥ ಆಯ್ತಲ್ಲ ನಿಮ್ಗೆ ಸಬ್ಸ್ಕ್ರಿಪ್ಷನ್ ಸಂಬಂಧಪಟ್ಟ ಹಾಗೆ ಅಡ್ಜಸ್ಟ್ಮೆಂಟ್ ಗಳನ್ನು ಹೇಗೆ ಎಂಟ್ರಿ ಮಾಡಿದೀವಿ ಅಂತ? ಓಕೆ. ನೆಕ್ಸ್ಟ್ ಡೊನೇಷನ್ 2,500 ಕೊಟ್ಟಿದ್ದಾರೆ. ಡೊನೇಷನ್ಗೆ ಸಂಬಂಧಿಸಿದಂತೆ ಥರ್ಡ್ ಅಡ್ಜಸ್ಟ್ಮೆಂಟ್ ಇದೆ ನೋಡಿ. ಏನ್ ಕೊಟ್ಟಿದ್ದಾರೆ, ಹಾಫ್ ಆಫ್ ದ ಡೊನೇಷನ್ ಈಸ್ ಟು ಬಿ ಕನ್ಸಿಡರ್ಡ್ ಆಸ್ ರೆವೆನ್ಯೂ.
ಅಂದ್ರೆ ಹಾಫ್ ಆಫ್ ದಿ ಡೊನೇಷನ್. ಹಾಫ್ ಆಫ್ ದಿ ಅಂದ್ರೆ ಅರ್ಧ ಡೊನೇಷನ್ ಅನ್ನ, 50% ಡೊನೇಷನ್ ಅನ್ನ ಏನ್ ಮಾಡಿ ಅಂತಂದ್ರೆ ರೆವೆನ್ಯೂ ರಿಸಿಪ್ಟ್ ಅಂತ ಕನ್ಸಿಡರ್ ಮಾಡಿ ಅಂತ ಹೇಳಿದ್ರೆ. ಹಾಗಾದ್ರೆ ಇನ್ 50% ಕ್ಯಾಪಿಟಲ್ ರಿಸಿಪ್ಟ್ ಅಂತ ಟ್ರೀಟ್ ಮಾಡ್ಕೋಬೇಕು. ಈ ರೀತಿ ಕೊಟ್ಟಾಗ ವಿದ್ಯಾರ್ಥಿಗಳಿಗೆ ನಾವೇನ್ ಮಾಡಬೇಕು ಅಂತಂದ್ರೆ ಇನ್ಕಮ್ ಸೈಡ್ ಏನ್ ಮಾಡಬೇಕು, ಡೊನೇಷನ್ಸ್ ಅನ್ನ 50% ಎಂಟ್ರಿ ಮಾಡ್ಕೋಬೇಕು. ಡೊನೇಷನ್ಸ್ 2500 into 50%. 2500 into 50%. ಹಂಗಾರೆ 50% ಗೆ 2500 ಇಂಟು ಮಾಡಿದ್ರೆ ಎಷ್ಟಾಗುತ್ತೆ? 1250. 1250 ನಾವು ರೆವೆನ್ಯೂ ಅಂತ ಇನ್ಕಮ್ ಅಂತ ಟ್ರೀಟ್ ಮಾಡಿದೀವಿ. ರೆವೆನ್ಯೂ ಹಂಗಾರೆ ಕ್ಯಾಪಿಟಲ್ ಇದೆಲ್ಲ ಏನಂತಂದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ರೆವೆನ್ಯೂ ಐಟಮ್ಸ್. ಇಲ್ಲಿ ರೆವೆನ್ಯೂ ರಿಸಿಪ್ಟ್ ಅನ್ನ ಎಂಟ್ರಿ ಮಾಡ್ತೀವಿ, ಇಲ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ನ ಎಂಟ್ರಿ ಮಾಡ್ತೀವಿ. ಹಾಗಾದ್ರೆ ಕ್ಯಾಪಿಟಲ್ ಯಾವುದಕ್ಕೆ ಸಂಬಂಧಪಡುತ್ತೆ? ಬ್ಯಾಲೆನ್ಸ್ ಶೀಟ್ಗೆ ಸಂಬಂಧಪಡುತ್ತೆ. ಇಲ್ಲಿ ಕ್ಯಾಪಿಟಲ್ ಫಂಡ್ ಅಂತ ಹೆಡ್ಡಿಂಗ್ ಬರ್ಕೊಳ್ಳಿ. ಕ್ಯಾಪಿಟಲ್ ಫಂಡ್ ಅಂತ ಹೆಡ್ಡಿಂಗ್ ಬರ್ಕೊಳ್ಳಿ. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಪಿಟಲ್ ಫಂಡ್ ಇದೆ ನೋಡ್ರಿ, 36,400. 36,400 ಇದೆ. ಹಾಗಾಗಿ 36,400 ಗೆ ನಾವೇನ್ ಮಾಡ್ಬೇಕಂದ್ರೆ ಈ ಡೊನೇಷನ್ ಇದೆಯಲ್ಲ ಆಡ್ ಮಾಡ್ತೀವಿ. ಆಡ್ ಡೊನೇಷನ್ಸ್ 50% ಆಫ್ ದ ಡೊನೇಷನ್ಸ್ ನಾವು ಕ್ಯಾಪಿಟಲ್ ಮಾಡ್ಬೇಕು, ಕ್ಯಾಪಿಟಲ್ಗೆ ಆಡ್ ಮಾಡ್ಕೋಬೇಕು. ರೆವೆನ್ಯೂ ಅಂತ 50% ಟ್ರೀಟ್ ಮಾಡಿ ಅಂತ ಹೇಳಿದ್ರೆ ಹಾಗಾದ್ರೆ 50% ಅನ್ನ ನಾವು ಕ್ಯಾಪಿಟಲ್ ಫಂಡ್ಗೆ ಆಡ್ ಮಾಡ್ಕೋಬೇಕು. ಹಾಗಾದ್ರೆ ಇಲ್ಲಿ ಸಹಿತ 2500 ಇಂಟು 50% ಅಂದ್ರೆ 1250. 1250 ವಿದ್ಯಾರ್ಥಿಗಳಿಗೆ ಡೊನೇಷನ್ ಆಯಿತು. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಬಾಂಡ್ಸ್ ಅಂತಿದೆ. ಇದು ಇನ್ಕಮ್ ರೆವೆನ್ಯೂ ರಿಸಿಪ್ಟ್, ಹಾಗಾಗಿ ಇದನ್ನ ಇನ್ಕಮ್ ಸೈಡ್ ಎಂಟ್ರಿ ಮಾಡಿ. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಬಾಂಡ್ಸ್ ಅಂತಿದೆ. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಬಾಂಡ್ಸ್ ಅಂತ. ಇಲ್ಲಿ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಬಾಂಡ್ಸ್ ನೋಡುವಾಗ ನಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿ, ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ 5% ಗೌರ್ಮೆಂಟ್ ಬಾಂಡ್ಸ್ ಅಂತ ಕೊಟ್ಟಿದ್ದಾರೆ. 31,000 5% ಗೌರ್ಮೆಂಟ್ ಬಾಂಡ್ಸ್ ಅಂತ ಕೊಟ್ಟಿದ್ದಾರೆ. 31,000 ಇದೆ. ಹಾಗಾದ್ರೆ ನಾವು ಇಲ್ಲಿ 31,000ಕ್ಕೆ 5% ಮಾಡಿದಾಗ 1,550 ಆಗುತ್ತೆ. ಆಯ್ತಾ? 1,550 ಆಗುತ್ತೆ. 1,550 ಇಲ್ಲಿ ಆಕ್ಚುಲ್ ಆಗಿ ಎಷ್ಟು ರಿಶ್ಯೂ ಮಾಡಿದ್ದಾರೆ? 1,000. ಇಲ್ಲಿ ಎಷ್ಟು ರಿಶ್ಯೂ ಮಾಡಿದ್ದಾರೆ ಗೌರ್ಮೆಂಟ್ ಬಾಂಡ್ಸ್ ಅನ್ನ? 850 ರಿಶ್ಯೂ ಮಾಡಿದ್ದಾರೆ. 850. ಇದು ಹೈಡಿಂಗ್ ಅಡ್ಜಸ್ಟ್ಮೆಂಟ್. ಈ ರೀತಿ 5% ಕೊಟ್ಟಾಗ ನಾವೇನ್ ಮಾಡ್ಬೇಕಂದ್ರೆ ಗೌರ್ಮೆಂಟ್ ಬಾಂಡ್ಸ್ 31,000 ಇದೆಯಲ್ಲ, ಅದಕ್ಕೆ 5% ನಾವು ಈ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು. 1,550 ಆಗುತ್ತೆ. ಹಾಗಾದ್ರೆ ಆಕ್ಚುಲ್ ಆಗಿ ನಾವು ರಿಶ್ಯೂ ಮಾಡಿರೋದೆಷ್ಟು? 850. ಇದಕ್ಕೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿಲ್ಲ, ಬಟ್ ಹೈಡಿಂಗ್ ಅಡ್ಜಸ್ಟ್ಮೆಂಟ್ ಅಂತಾರೆ, ನಾವೇ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಹಾಗಾದ್ರೆ ಆಕ್ಚುಲ್ ಆಗಿ ನಮಗೆ ಅಂತಂದ್ರೆ ಇಲ್ಲಿ 1,550 ಬರಬೇಕು ಗೌರ್ಮೆಂಟ್ ಬಾಂಡ್ಸ್ ಅನ್ನ ನಾವು ಇಂಟ್ರೆಸ್ಟ್ ನಮಗೆ. ಹಾಗಾದ್ರೆ ಬಂದಿರೋದೆಷ್ಟು? 850. 850 ಬಂದಿದೆ ಅಂತಂದ್ರೆ ನಾವು 850 ಇದರಲ್ಲಿ ಲೆಸ್ ಮಾಡಿದ್ರೆ ಇನ್ನ ಓದಿರ್ತಕ್ಕಂಥದ್ದು ಔಟ್ಸ್ಟ್ಯಾಂಡಿಂಗ್ ಅಂದ್ರೆ ಉಳಿದಿರ್ತಕ್ಕಂಥದ್ದು ಅಂತ. ಎಷ್ಟು ಓದಿದೆ ಅಂತ? ಇನ್ನ 700 ಓದಿದೆ ಅಂತ ವಿದ್ಯಾರ್ಥಿಗಳು. ಹಾಗಾದ್ರೆ 700 ಏನು ಅಂತಂದ್ರೆ ಇದು ಆಡ್ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಅಂತ ಬರಿಬೇಕು. ನೆನಪಿಟ್ಟುಕೊಳ್ರಿ. ಈ ರೀತಿ 1,550 ಕ್ಯಾಲ್ಕುಲೇಷನ್ ಮಾಡಿಕೊಳ್ರಿ 5%ಗೆ. ಆಯ್ತಾ? ಇನ್ನ ಔಟ್ಸ್ಟ್ಯಾಂಡಿಂಗ್ ಎಷ್ಟು ಓದಿದೆ ಅಂತಂದ್ರೆ 7. ನಿಮ್ಗೆ ಗುರುತು ಆಗದೆ ಇದ್ರೆ ಬೇಕಾದ್ರೆ ಬ್ರಾಕೆಟ್ ಅಲ್ಲಿ ಬರ್ಕೊಳ್ರಿ. 31,000 ಇಂಟು 5% is equal to 1,550 ಮೈನಸ್ 850 ಲೆಸ್ ಮಾಡಿದ್ರೆ 700 ಬರುತ್ತೆ. ನಿಮಗೆ ಗುರುತು ಆಗದೆ ಇದ್ರೆ ಅಂತ. ಆಯ್ತಾ? ಇದು ಅಡ್ಜಸ್ಟ್ಮೆಂಟೇ. ಹಾಗಾದ್ರೆ ಇದನ್ನು ಸಹಿತ ನಾವೇನ್ ಮಾಡ್ಬೇಕು ಅಂದ್ರೆ 2 ಸಾರಿ ಎಂಟ್ರಿ ಮಾಡ್ಕೋಬೇಕು. ಇನ್ಕಮ್ ಸೈಡ್ ನಾವು ಏನೇ ಆಡ್ ಮಾಡಿದ್ರೆ ಅದನ್ನ ಅಸೆಟ್ ಸೈಡ್ ಎಂಟ್ರಿ ಮಾಡ್ಕೋಬೇಕು. ಇಂಟ್ರೆಸ್ಟ್ ಆನ್ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಅಂತ ಎಂಟ್ರಿ ಮಾಡ್ಕೊಳ್ಳಿ. ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಬಾಂಡ್ಸ್
ಗೌರ್ಮೆಂಟ್ ಬಾಂಡ್ಸ್ 700 ಆಯ್ತಾ. ನೆಕ್ಸ್ಟ್ ಈಗ ನೋಡ್ರಿ ರಿಸಿಪ್ಟ್ ಸೈಡ್ ಎಂಟ್ರಿ ಆಯ್ತು, ಸಬ್ಸ್ಕ್ರಿಪ್ಷನ್, ಡೊನೇಷನ್, ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಬಾಂಡ್ಸ್ ಮುಗಿದೋಯ್ತು. ಇನ್ನು ಪೇಮೆಂಟ್ ಸೈಡ್ ನೋಡಿ, ಪೇಮೆಂಟ್ ಸೈಡ್ ಇರೋದನ್ನ ನಾವು ಯಾವ ರೀತಿ ಎಂಟ್ರಿ ಮಾಡಬೇಕು ಅಂತಂದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್, ಎಕ್ಸ್ಪೆಂಡಿಚರ್ ಸೈಡ್ ಮತ್ತೆ ಅಸೆಟ್ ಸೈಡ್ ಎಂಟ್ರಿ ಮಾಡ್ತೀವಿ. ರಿಸಿಪ್ಟ್ ಸೈಡ್ ಇರೋದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಇನ್ಕಮ್ ಸೈಡ್ ಮತ್ತೆ ಲಯಬಿಲಿಟಿ ಸೈಡ್ ಬರುತ್ತೆ ವಿದ್ಯಾರ್ಥಿಗಳೇ. ರಿಸಿಪ್ಟ್ ಸೈಡ್ ಇರ್ತಕ್ಕಂಥದ್ದು ಇನ್ಕಮ್ ಸೈಡ್, ಲಯಬಿಲಿಟಿ ಸೈಡ್ ಎಂಟ್ರಿ ಬರುತ್ತೆ. ಇನ್ನು ಪೇಮೆಂಟ್, ರಿಸಿಪ್ಷನ್ ಪೇಮೆಂಟ್ಸ್ ಅಕೌಂಟ್ ಅಲ್ಲಿ ಪೇಮೆಂಟ್ ಸೈಡ್ ಇರ್ತಕ್ಕಂಥದ್ದು ಏನಾಗುತ್ತೆ ಅಂತಂದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಎಕ್ಸ್ಪೆಂಡಿಚರ್ ಸೈಡ್ ಮತ್ತೆ ಅಸೆಟ್ಸ್ ಸೈಡ್ ಅಲ್ಲಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಹಾಗಾದ್ರೆ ಮೊದಲನೇದಾಗಿ ಪೇಮೆಂಟ್ ಸೈಡ್ ಅಲ್ಲಿ ನೋಡಿ ಅಡಿಟ್ ಫೀಸ್ ಸಂಬಂಧಪಟ್ಟ ಹಾಗೆ ಎಲ್ಲಾರ ಅಡ್ಜಸ್ಟ್ಮೆಂಟ್ ಇದೆಯಾ ನೋಡಿ. ಅಡ್ಜಸ್ಟ್ಮೆಂಟ್ 1 ಇದೆ. ಅಡಿಟ್ ಫೀಸ್ ₹2500 ಸ್ಟಿಲ್ ಡ್ಯೂ. ಅಡಿಟ್ ಫೀಸ್ ಏನಿದೆ, ಡ್ಯೂ ಇದೆ, ಔಟ್ಸ್ಟ್ಯಾಂಡಿಂಗ್ ಇದೆ. ಹೌದಾ? ಅದೇ ರೀತಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿ ಲಯಬಿಲಿಟಿ ಸೈಡ್ ಅಡಿಟ್ ಫೀಸ್ ಇದೆ 2500. ಇದು ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಅಂತ. ಇವೆರಡನ್ನ ನಾವು ನೋಡ್ಬೇಕಾಗುತ್ತೆ. ಅಡಿಟ್ ಫೀಸ್ ಅನ್ನ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ನಾವು ಡೆಬಿಟ್ ಸೈಡ್ ಅಡಿಟ್ ಫೀಸ್ 2500 ಅಂತಿದೆ. ಫಸ್ಟ್ ಪೇಮೆಂಟ್ ಸೈಡ್ ಇರತಕ್ಕಂಥದ್ದು 2500 ಅಂತಿದೆ. ಹಾಗಾದ್ರೆ ಅಡ್ಜಸ್ಟ್ಮೆಂಟ್ ನಲ್ಲಿ ನೋಡಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಅಡಿಟ್ ಫೀಸ್ ಇದೆ. ಅಥವಾ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ತೆಗೆದುಕೊಳ್ಳಿ. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲೆಸ್ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ LY.O/S ಬರ್ತೀನಿ. ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಅಂತ ಬರ್ದಿದ್ದೀನಿ. ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ 2500. ಹೌದಾ? ಹಾಗಾದ್ರೆ ಏನಾಯ್ತು? 0 ಆಯ್ತು. 2500 0. ಇದಕ್ಕೆ ಆಡ್ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ. ಅಡಿಟ್ ಫೀಸ್ 2500 ಸ್ಟಿಲ್ ಡ್ಯೂ ಅಂತಿದೆ. ಹಾಗಾದ್ರೆ 2500 ಇದು ಕೂಡಿಸಿದ್ರೆ ಎಷ್ಟಾಗುತ್ತೆ? ಔಟರ್ ಕಾಲಮ್ ಅಲ್ಲಿ 2500 ಮತ್ತೆ ಬೇರೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲದೆ ಇರೋದ್ರಿಂದ ಡೈರೆಕ್ಟ್ ಆಗಿ ಎಂಟ್ರಿ ಮಾಡಿದೀವಿ. ಇದು ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗು ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ನಾವು ಎಕ್ಸ್ಪೆಂಡಿಚರ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆಂಡಿಚರ್ ಅನ್ನ ಎಕ್ಸ್ಪೆನ್ಸಸ್ ಅನ್ನ ಏನ್ ಮಾಡ್ತೇವೆ ಅಂದ್ರೆ ಲಯಬಿಲಿಟಿ ಸೈಡ್ ಎಂಟ್ರಿ ಮಾಡ್ತೇವೆ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ಎಕ್ಸ್ಪೆಂಡಿಚರ್ ಸೈಡ್ ನೀವೇನೇ ಲೆಸ್ ಆಡ್ ಮಾಡಿ ಲಯಬಿಲಿಟಿ ಸೈಡ್ ಎಂಟ್ರಿ ಮಾಡ್ರಿ. ಆಯ್ತಾ? ಹಾಗಾದ್ರೆ ಇಲ್ಲಿ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇದೆಯಲ್ಲ, ಅಲ್ಲಿ ಕೆಳಗಡೆ ಎಂಟ್ರಿ ಮಾಡ್ರಿ ಔಟ್ಸ್ಟ್ಯಾಂಡಿಂಗ್ ಅಡಿಟ್ ಫೀಸ್. ಔಟ್ಸ್ಟ್ಯಾಂಡಿಂಗ್ ಅಡಿಟ್ ಫೀಸ್ ಔಟ್ಸ್ಟ್ಯಾಂಡಿಂಗ್ ಅಡಿಟ್ ಫೀಸ್ 2500 ಅಲ್ಲಿ ಅದೇ ಕರೆಂಟ್ ಇಯರ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಿದೆ 2500. ನೆಕ್ಸ್ಟ್ ಹಾಗಾದ್ರೆ ಇನ್ನ ರೆಂಟ್ ಇದೆ. ಪೇಮೆಂಟ್ ಸೈಡ್ ರೆಂಟ್ ಇದೆ. ರೆಂಟ್ಗೆ ಸಂಬಂಧಪಟ್ಟಂತೆ ಎಲ್ಲಾರ ಅಡ್ಜಸ್ಟ್ಮೆಂಟ್ ಇದೆಯಾ ನೋಡಿ. ಯಾವುದೂ ಅಡ್ಜಸ್ಟ್ಮೆಂಟ್ ಇಲ್ಲ. ಹಾಗಾದ್ರೆ ಡೈರೆಕ್ಟ್ ಆಗಿ ಎಂಟ್ರಿ ಮಾಡಿ ರೆಂಟ್ 1800. ಡೈರೆಕ್ಟ್ ಆಗಿ ರೆಂಟ್ ಅನ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ಮ್ಯಾಪ್ಸ್ ಅಂಡ್ ಚಾರ್ಟ್ಸ್ ಅಂತಿದೆ. ವಿದ್ಯಾರ್ಥಿಗಳೇ ನೆನಪಿಟ್ಟುಕೊಳ್ಳಿ, ಇಲ್ಲಿ ಶಾರದಾ ಎಜುಕೇಶನ್ ಸೊಸೈಟಿ ಮಂಗಳೂರು ಅಂತಿದೆ. ಶಾರದಾ ಎಜುಕೇಶನ್ ಸೊಸೈಟಿ ಇದು ಎಜುಕೇಶನ್ ಸೊಸೈಟಿ. ಎಜುಕೇಶನ್ ಸೊಸೈಟಿ ಅಂತಂದ್ರೆ ಇಲ್ಲಿ ಮ್ಯಾಪ್ಸ್ ಅಂಡ್ ಚಾರ್ಟ್ಸ್ ಇರಬಹುದು, ಬುಕ್ಸ್ ಇರಬಹುದು, ಇವೇ ಇಲ್ಲಿ ಅಸೆಟ್ಗಳು ಅಂತ. ಅಸೆಟ್. ಹಾಗಾದ್ರೆ ಇದನ್ನ ಪರ್ಚೇಸ್ ಮಾಡಿದ್ದಾರೆ ಅಂತ ಅವರು. ಮ್ಯಾಪ್ಸ್ ಅಂಡ್ ಚಾರ್ಟ್ಸ್ ಪೇಮೆಂಟ್ಸ್ ಅಂತಂದ್ರೆ ಪೇಮೆಂಟ್ ಮಾಡಿದ್ದಾರೆ, ಪರ್ಚೇಸ್ ಮಾಡಿದ್ದಾರೆ. ಇದು ಅಸೆಟ್ ಅಂತ. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿ ಮ್ಯಾಪ್ಸ್ ಅಂಡ್ ಚಾರ್ಟ್ಸ್ ಅಸೆಟ್ ಸೈಡ್ ಎಂಟ್ರಿ ಮಾಡಿದ್ದಾರೆ. ಹೌದಾ? ಹಾಗಾದ್ರೆ ಮ್ಯಾಪ್ಸ್ ಅಂಡ್ ಚಾರ್ಟ್ಸ್ ಬರ್ಕೊಳ್ಳಿ. ಅಸೆಟ್ ಸೈಡ್ ಮ್ಯಾಪ್ಸ್ ಅಂಡ್ ಚಾರ್ಟ್ಸ್ ಎಷ್ಟಿದೆ? ಮ್ಯಾಪ್ಸ್ ಅಂಡ್ ಚಾರ್ಟ್ಸ್ ಅಮೌಂಟ್ ಎಷ್ಟಿದೆ? ಫಸ್ಟ್ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದನ್ನ ಬರ್ಕೊಳ್ಳಿ. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ 1600 ಇದೆ. 1600. ಈಗ ನೆಕ್ಸ್ಟ್ ಈಗ ಪೇಮೆಂಟ್ ಸೈಡ್ ಅಲ್ಲಿ ರಿಸಿಪ್ಷನ್ ಪೇಮೆಂಟ್ಸ್ ಅಕೌಂಟ್ ಅಲ್ಲಿ 3400 ಪರ್ಚೇಸ್ ಮಾಡಿದ್ದಾರೆ. ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ಕರೆಂಟ್ ಇಯರ್ಲಿ ಆಡ್ ಅಡಿಷನಲ್ ಅಂತ ಆದ್ರೂ ಬರೀರಿ, ಅಥವಾ
ಪರ್ಚೇಸಸ್ ಅಂತ ಆದ್ರೂ ಎಂಟ್ರಿ ಮಾಡಿ, ಅಡಿಷನಲ್ ಅಂತ ಆದ್ರೂ ಎಂಟ್ರಿ ಮಾಡಿ, ಅಥವಾ ಪರ್ಚೇಸಸ್ ಆದ್ರೂ ಎಂಟ್ರಿ ಮಾಡಿ. ಎಷ್ಟಿದೆ ಈಗ ಕೈಲಿ? 3400. 3400. ಇದನ್ನ ಮತ್ತೆ ಬೇರೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ ವಿದ್ಯಾರ್ಥಿಗಳೇ, ಆ್ಯಡ್ ಮಾಡಿಬಿಡಿ ಇದನ್ನ. 1600 ಪ್ಲಸ್ 3400 5000. ಆಯ್ತಾ? ಇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಇಲ್ಲ, ಪೇಮೆಂಟ್ ಸೈಡ್ ಅಲ್ಲಿ ಇದೆ, ಹೀಗಾಗಿ ಒಂದೇ ಸಾರಿ ಎಂಟ್ರಿ ಮಾಡಿದೀವಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ಕೆಳಗಡೆ ಏನಾದ್ರು ಕೊಟ್ಟಿದ್ರೆ 2 ಸಾರಿ ಎಂಟ್ರಿ ಮಾಡಿದ್ವಿ. ನೆಕ್ಸ್ಟ್ ಸ್ಟೇಷನರಿ ಅಂಡ್ ಪೋಸ್ಟೇಜ್ ಪರ್ಚೇಸ್ ಮಾಡಿದ್ರೆ 250. ಇದಕ್ಕೆ ಸ್ಟೇಷನರಿ ಅಂಡ್ ಪರ್ಚೇಸ್ಗೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಲಾಸ್ಟ್ ಬೇರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನೂ ಇಲ್ಲ, ಔಟ್ಸ್ಟ್ಯಾಂಡಿಂಗ್ ಇಲ್ಲ, ಹಾಗಾಗಿ ಡೈರೆಕ್ಟ್ ಆಗಿ ಎಂಟ್ರಿ ಮಾಡಿ. ಸ್ಟೇಷನರಿ ಅಂಡ್ ಪೋಸ್ಟೇಜ್, ಸ್ಟೇಷನರಿ and postage, stationery and postage 250. Stationery and postage 250. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್. ನೆಕ್ಸ್ಟ್ ಸ್ಯಾಲ್ರಿ ಕೊಟ್ಟಿದ್ದಾರೆ, ಸ್ಯಾಲ್ರಿಗೆ ಅಡ್ಜಸ್ಟ್ಮೆಂಟ್ ಏನಾದರೂ ನೋಡ್ಕೋಬೇಕು. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಾದ್ರು ಔಟ್ಸ್ಟ್ಯಾಂಡಿಂಗ್ ಇದೆಯಾ, ಡ್ಯೂ ಇದೆಯಾ, ಅಥವಾ ಅಡ್ಜಸ್ಟ್ಮೆಂಟ್ ಅಲ್ಲಿ ನೋಡಿ ಇಲ್ಲ, ಹಾಗಾದ್ರೆ ಏನ್ ಮಾಡಬೇಕು? ಸ್ಯಾಲ್ರಿ ಸಹಿತ ಡೈರೆಕ್ಟ್ ಆಗಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಎಂಟ್ರಿ ಮಾಡಿ. ಸ್ಯಾಲ್ರಿ 8000. ಇದಾದ್ಮೇಲೆ ಫಂಕ್ಷನ್ಸ್ ಅಂತಿದೆ. ನೆಕ್ಸ್ಟ್ ಫಂಕ್ಷನ್ಸ್ ಅಂದ್ರೆ ಫಂಕ್ಷನ್ಗೆ ಮಾಡಿರ್ತಕ್ಕಂಥ ಎಕ್ಸ್ಪೆಂಡಿಚರ್, ಇದು ಎಕ್ಸ್ಪೆಂಡಿಚರ್ ಆಗುತ್ತೆ, ಇದು ಸಹಿತ ರೆವೆನ್ಯೂ ಎಕ್ಸ್ಪೆಂಡಿಚರ್. ಹಾಗಾದ್ರೆ ಎಷ್ಟು ಎಕ್ಸ್ಪೆನ್ಸಸ್ ಮಾಡಿದ್ದಾರೆ ಫಂಕ್ಷನ್ಗೆ? 1050 ಇದೆ. ಎಕ್ಸ್ಪೆನ್ಸಸ್ ಇಲ್ಲಿ ಎಕ್ಸ್ಪೆಂಡಿಚರ್ ಸೈಡ್ ಬರ್ದ್ಬಿಡಿ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಫಂಕ್ಷನ್ಸ್ 1050 ಅಂತ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತಿದೆ ಪೇಮೆಂಟ್ ಅಕೌಂಟ್ ಅಲ್ಲಿ. ಎಂಡಿಗೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ನಿಮ್ಗೆ ಹೇಳಿದ್ದೇನೆ, ಇದು ಕ್ಯಾಶ್. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಇದ್ರೆ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್. ಹಾಗಾದ್ರೆ ಏನು ಅಂತಂದ್ರೆ ಇದು ಕರೆಂಟ್ ಇಯರ್ ಕ್ಯಾಶ್ ಬ್ಯಾಲೆನ್ಸ್. ಇದನ್ನ ಏನ್ ಮಾಡಬೇಕು ಅಂತಂದ್ರೆ ಅಸೆಟ್ ಸೈಡ್ ಎಂಟ್ರಿ ಮಾಡಬೇಕು. ಕ್ಲೋಸಿಂಗ್ ಬ್ಯಾಲೆನ್ಸ್ ಇರುತ್ತಲ್ಲ ರಿಸಿಪ್ಷನ್ ಪೇಮೆಂಟ್ ಅಕೌಂಟ್ ಅಲ್ಲಿ, ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಕ್ಯಾಶ್ ಇನ್ ಹ್ಯಾಂಡ್ 8900. ಆಯ್ತಾ? 8900. ಈಗ ರಿಸಿಪ್ಷನ್ ಪೇಮೆಂಟ್ಸ್ ಅಕೌಂಟ್ ಅಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ ಎಲ್ಲಾ ಎಂಟ್ರಿಗಳನ್ನ ಡೆಬಿಟ್ ಸೈಡ್ ಇರ್ತಕ್ಕಂಥವು ಮತ್ತು ಕ್ರೆಡಿಟ್ ಸೈಡ್ ಇರ್ತಕ್ಕಂಥ ಎಂಟ್ರಿಗಳನ್ನ ಮಾಡಿದ್ದೇವೆ. ಹಾಗಾದ್ರೆ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಾದ್ರು ಉಳಿದಿದಾವ ಅಥವಾ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರು ಉಳಿದಿದಾವ ಅವುಗಳನ್ನ ನೋಡೋಣ, ಕೆಲವೊಂದಿಷ್ಟನ್ನ. ಮೊದಲನೇದಾಗಿ ಲಯಬಿಲಿಟಿ ಸೈಡ್ ನೋಡಿ, ಕ್ಯಾಪಿಟಲ್ ಫಂಡ್ ಎಂಟ್ರಿ ಮಾಡಿದೀವಿ. ಕ್ಯಾಪಿಟಲ್ ಫಂಡ್ 36,400. ಅಡಿಟ್ ಫೀಸ್ ಆಲ್ರೆಡಿ ಆಗಿದೆ, ತಗೊಂಡಿದೀವಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಅಡಿಟ್ ಫೀಸ್ ಅಲ್ಲಿ. ಅಸೆಟ್ ಸೈಡ್ ನೋಡಿ, ಕ್ಯಾಶ್ ಇನ್ ಹ್ಯಾಂಡ್, ಇದು ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್, ಎಂಟ್ರಿ ಬರೋದಿಲ್ಲ, ಎಂಟ್ರಿ ಮಾಡೋ ಆಗಿಲ್ಲ. ಇದನ್ನ ಕ್ಲೋಸಿಂಗ್ ಮಾತ್ರ ನಾವು ಎಂಟ್ರಿ ಮಾಡ್ಕೋಬೇಕು. ಕ್ಯಾಶ್ ಇನ್ ಹ್ಯಾಂಡ್ ಕ್ಲೋಸಿಂಗ್ ಮಾತ್ರ ನಾವು ಎಂಟ್ರಿ ಮಾಡಬೇಕು. ಇನ್ನು ಮ್ಯಾಪ್ಸ್ ಅಂಡ್ ಚಾರ್ಟ್ಸ್ ಆಲ್ರೆಡಿ ಅಸೆಟ್ ಸೈಡ್ ಎಂಟ್ರಿ ಆಗಿದೆ. 5% ಗೌರ್ಮೆಂಟ್ ಬಾಂಡ್ಸ್ ಅಂತ ಬಿಟ್ಟಿದೀವಿ, ಅದೊಂದು ಎಂಟ್ರಿ ಮಾಡಿ. ಅದರ ಔಟ್ಸ್ಟ್ಯಾಂಡಿಂಗ್ ಅನ್ನ ಎಂಟ್ರಿ ಮಾಡಿದೀವಿ, ಇದನ್ನ ಎಂಟ್ರಿ ಮಾಡಿಲ್ಲ. 5% ಗೌರ್ಮೆಂಟ್ ಬಾಂಡ್ಸ್ 31,000. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ 1000 ಆಲ್ರೆಡಿ ಇಲ್ಲಿ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಅಂತ ಲೆಸ್ ಮಾಡಿದೀವಿ. ಫರ್ನಿಚರ್ ಒಂದು ಹೋಗಿದೆ ಅಸೆಟ್ ಸೈಡ್, ಫರ್ನಿಚರ್ಗೆ ಅಡ್ಜಸ್ಟ್ಮೆಂಟ್ ಇದೆ. ಸೆಕೆಂಡ್ ಅಡ್ಜಸ್ಟ್ಮೆಂಟ್ ನೋಡಿ, ಚಾರ್ಜ್ 250 ಆಸ್ ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್. ಡೆಪ್ರಿಸಿಯೇಷನ್ ತೆಗೀರಿ ಅಂತ ಹೇಳಿದ್ದಾರೆ. ಫರ್ನಿಚರ್ ಮೇಲೆ 250 ಅಂತ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಎಷ್ಟು ಬುಕ್ಸ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ? 3250 ಕೊಟ್ಟಿದ್ದಾರೆ. ಡೆಪ್ರಿಸಿಯೇಷನ್ ಅನ್ನ ನಾವೇನ್ ಮಾಡಬೇಕು? ಡೆಪ್ರಿಸಿಯೇಷನ್ ಅಂದ್ರೆ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಆನ್ ಅಸೆಟ್. ಅಸೆಟ್ ಅಲ್ಲಿ ಡಿಕ್ರೀಸ್ ಮಾಡ್ರಿ, ಕಡಿಮೆ ಮಾಡ್ರಿ ಅಂದಂಗೆ. ಅಸೆಟ್ ವ್ಯಾಲ್ಯೂದಲ್ಲಿ ಕಡಿಮೆ ಆಗ್ತಕ್ಕಂಥದ್ದು. ಹಾಗಾದ್ರೆ ಲೆಸ್ ಡೆಪ್ರಿಸಿಯೇಷನ್, DEPN, ಡೆಪ್ರಿಸಿಯೇಷನ್ ಬಂದು ಒಂದು ಹೈಪನ್ ಕೊಡ್ತಾ ಇದೀನಿ ಎನ್ ಕೆಳಗಡೆ ಶಾರ್ಟ್ ಕಟ್ ಆಗಿ ಡೆಪ್ರಿಸಿಯೇಷನ್
ಅವರೇ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿಕೊಟ್ಟಿದ್ದಾರೆ 250. ಅಂದರೆ 3250 250 ಲೆಸ್ ಮಾಡಿದರೆ ಎಷ್ಟಾಗುತ್ತೆ? 3000. ವಿದ್ಯಾರ್ಥಿಗಳೇ, ಫರ್ನಿಚರ್ ಅಲ್ಲಿ ಡೆಪ್ರಿಸಿಯೇಷನ್ ಲೆಸ್ ಮಾಡಿದ್ವಿ ಅಂತ. ಅಂದರೆ ಡೆಪ್ರಿಸಿಯೇಷನ್ ಇದು ಎಲ್ಲಿ ಬರುತ್ತೆ ಅಂತಂದ್ರೆ ಇದು ನಾನ್ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಹಾಗಾಗಿ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಬರುತ್ತೆ ಅಂತ. ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಡೆಪ್ರಿಸಿಯೇಷನ್ ನಾವು ಎಂಟ್ರಿ ಮಾಡಬೇಕು. ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್, ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್ 250. ಅಥವಾ ಒಂದು ವೇಳೆ ನಿಮ್ಗೆ ಗುರುತಾಗದೇ ಇದ್ರೆ ಎಂಟ್ರಿ ಹೇಗೆ ಮಾಡಬೇಕು ಡೆಪ್ರಿಸಿಯೇಷನ್ ಅಂದ್ರೆ ಅಸೆಟ್ ಸೈಡ್ ಅಲ್ಲಿ ನೀವೇನೇ ಲೆಸ್ ಮಾಡಿ ಅದನ್ನ ಎಕ್ಸ್ಪೆಂಡಿಚರ್ ಸೈಡ್ ಎಂಟ್ರಿ ಮಾಡಿ. ಅಸೆಟ್ಸ್ಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಅಲ್ಲಿ ಆ್ಯಡ್ ಮಾಡಿದ್ರೆ ನೀವು ಅದನ್ನ ಇನ್ಕಮ್ ಸೈಡ್ ಎಂಟ್ರಿ ಮಾಡಬೇಕು. ಆಯ್ತಾ ವಿದ್ಯಾರ್ಥಿಗಳು? ಇದಿಷ್ಟು ನಿಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರ್ತಕ್ಕಂಥ ಐಟಮ್ಸ್ ಗಳನ್ನ ಎಂಟ್ರಿ ಮಾಡಿದ್ವಿ. ಇನ್ನು ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವ್ದಾದ್ರು ಓದಿದೆ ನೋಡೋಣ. ಆಡಿಟ್ ಬೇಸ್ ಆಗಿದೆ, ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಡೆಪ್ರಿಸಿಯೇಷನ್ ಆಗಿದೆ, ಥರ್ಡ್ ಅಡ್ಜಸ್ಟ್ಮೆಂಟ್ ಹಾಫ್ ಆಫ್ ದಿ ಡೊನೇಷನ್ ಅದು ಆಗಿದೆ, ಫೋರ್ತ್ ಅಡ್ಜಸ್ಟ್ಮೆಂಟ್ ಸಬ್ಸ್ಕ್ರಿಪ್ಷನ್ ಸಂಬಂಧಪಟ್ಟಾಗ ಎಂಟ್ರಿಗಳು ಆಗಿದಾವು ಅಂತ. ಈಗ ನಾವೇನ್ ಮಾಡಬೇಕು ಅಂತಂದ್ರೆ ಇದೆಲ್ಲ ಎಂಟ್ರಿ ಆದ್ಮೇಲೆ ಮೊದಲು ಎಕ್ಸ್ಪೆಂಡಿಚರ್ ಅಮೌಂಟ್ಸ್ ಜಾಸ್ತಿ ಇದೆಯೋ ಅಥವಾ ಇನ್ಕಮ್ ಸೈಡ್ ಜಾಸ್ತಿ ಇದೆಯೋ ನಾವು ಅದನ್ನ ಕನ್ಸಿಡರ್ ಮಾಡ್ಕೋಬೇಕು. ಕನ್ಸಿಡರ್ ಮಾಡಿ ಏನ್ ಮಾಡಬೇಕು ಅಂತಂದ್ರೆ ನಾವು ಅದರಲ್ಲಿ ಇನ್ಕಮ್ ಸೈಡ್ ಜಾಸ್ತಿ ಇದ್ದ ಅಮೌಂಟ್ ಎಕ್ಸ್ಪೆಂಡಿಚರ್ ಕಡಿಮೆ ಇದ್ರೆ ಅದನ್ನ ಸರ್ಪ್ಲಸ್ ಅಂತ ಟ್ರೀಟ್ ಮಾಡ್ಕೋಬೇಕು. ಅಥವಾ ಎಕ್ಸ್ಪೆಂಡಿಚರ್ ಸೈಡ್ ಜಾಸ್ತಿ ಇದ್ದು ಅಮೌಂಟ್ ಇನ್ಕಮ್ ಸೈಡ್ ಕಡಿಮೆ ಇದ್ರೆ ಅದನ್ನ ಡೆಫಿಸಿಟ್ ಅಂತ ಎಂಟ್ರಿ ಮಾಡ್ತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈಗ ನಾವು ಇದನ್ನ ಟೋಟಲ್ ಮಾಡೋಣ. ಈ ರೀತಿ ಟೋಟಲ್ ಒಂದೇ ಗೆರೆಯಲ್ಲಿ ಬರೋ ಹಾಗೆ ನೀವು ಟೋಟಲ್ ಬರ್ಕೊಳ್ಳಿ. ಎರಡು ಕಡೆ ಒಂದೇ ಗೆರೆಯಲ್ಲಿ ಇರ್ಬೇಕು ಟೋಟಲ್ ಇದು. ಆಯ್ತಾ? ಒಂದೇ ಲೈನ್ ಅಲ್ಲಿ ಇರಲಿ. ಸಾಮಾನ್ಯವಾಗಿ ನೋಡ್ರಿ ಇಲ್ಲಿ 2500, 1800, 8000, 1050. ಹೌದಾ? ಇದಕ್ಕಿಂತ ದೊಡ್ಡ ಅಮೌಂಟ್ ಇದೆ, ಬಿಗ್ ಅಮೌಂಟ್ ಇದೆ 20,000. ಹಾಗಾದ್ರೆ ಈ ಸೈಡೇ ಜಾಸ್ತಿ ಆಗುತ್ತೆ ಅಮೌಂಟ್. ಯಾವ ಸೈಡು? ಇನ್ಕಮ್ ಸೈಡ್, ಕ್ರೆಡಿಟ್ ಸೈಡೇ ಜಾಸ್ತಿ ಆಗುತ್ತೆ. ಕ್ರೆಡಿಟ್ ಸೈಡ್ ಜಾಸ್ತಿ ಆಗುತ್ತೆ ಅಂತಂದ್ರೆ ಟೋಟಲ್ ಮಾಡಿ 22,800 ಟೋಟಲ್ ಆಗುತ್ತೆ. ಈ ಸೈಡ್ ಏನ್ ಮಾಡಿ ಅದನ್ನೇ ಬರೆದ್ವಿ ಸೇಮ್ 22,800. ನೋಡಿ ವಿದ್ಯಾರ್ಥಿಗಳೇ, ಈ ಸೈಡ್ ಟೋಟಲ್ ಬಿಗ್ ಅಮೌಂಟ್ ಆಗುತ್ತೆ. ಹಾಗಾಗಿ ಇದನ್ನು 22,800 ಬರ್ತೀನಿ. ಸೇಮ್ ಅಮೌಂಟ್ ಅನ್ನೇ ಇಲ್ಲಿ ಇದೇ ಕಾಲಮಲ್ಲಿ ಡೆಬಿಟ್ ಸೈಡ್ 22,800 ಬರೀರಿ. ಈಗ ಇದನ್ನು ಟೋಟಲ್ ಮಾಡಿ ಎಷ್ಟಿದೆ ಟೋಟಲ್ ಅಂತ. ಸರಿ, ಇದನ್ನು ಟೋಟಲ್ ಮಾಡಿ 13,850 ಆಗುತ್ತೆ ವಿದ್ಯಾರ್ಥಿಗಳಿಗೆ. ಇದಿಷ್ಟು. ಹಾಗಾದ್ರೆ ನಾವು 22,800 ಅಲ್ಲಿ 13,850 ಲೆಸ್ ಮಾಡ್ಕೋಬೇಕು. 8,950 ಆಗುತ್ತೆ ವಿದ್ಯಾರ್ಥಿ. 8,950 ಇಲ್ಲಿ ಅದನ್ನ ಎಂಟ್ರಿ ಮಾಡಿ. 8,950 ವಿದ್ಯಾರ್ಥಿಗಳ ಆನ್ಸರು ಸರಿ ಇದೆ, 8,950. ಹಾಗಾದ್ರೆ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಸರ್ಪ್ಲಸ್ ಅಂತ ಕರಿತೀವಿ. ಸರ್ಪ್ಲಸ್ ಅಂತ ಎಂಟ್ರಿ ಮಾಡ್ಕೋಬೇಕು. ಬೇಕಾದ್ರೆ ಇದನ್ನು ಬರ್ಕೊಳ್ಳಿ. ಯಾವ ಸೈಡು? 22,800 ಅಲ್ಲಿ ಇದು ಟೋಟಲ್ ಮಾಡಿರ್ತಕ್ಕಂಥದ್ದನ್ನ 13,850 ಲೆಸ್ ಮಾಡಿದ್ವಿ. ಹಾಗಾದ್ರೆ ಇದಕ್ಕೆ ಮತ್ತೆ ಇದಕ್ಕೆ ಇನ್ಕಮ್ಸ್ ಎಕ್ಸೆಸ್ ಆಫ್ ಇನ್ಕಮ್ ಓವರ್ ದಿ expenditure. ಎಕ್ಸೆಸ್ ಆಫ್ ಇನ್ಕಮ್ ಓವರ್ ದಿ ಎಕ್ಸ್ಪೆಂಡಿಚರ್ ಗಿಂತ ಇನ್ಕಮ್ ಜಾಸ್ತಿ ಇದೆ ಅಂತ. ಹಾಗಾದ್ರೆ ಇದಕ್ಕೆ ಸರ್ಪ್ಲಸ್ ಅಂತ 8,950 ಎಂಟ್ರಿ ಮಾಡಿದೀವಿ. ಈ 8,950 ಇದೆಯಲ್ಲ, ಸರ್ಪ್ಲಸ್ ಇದ್ರೆ ಏನ್ ಮಾಡಬೇಕು? ಕ್ಯಾಪಿಟಲ್ ಫಂಡ್ ಅಲ್ಲಿ ಆ್ಯಡ್ ಮಾಡ್ಕೋಬೇಕು. ಒಂದ್ ವೇಳೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿ ಇನ್ಕಮ್ಸ್ ಕಡಿಮೆ ಇದ್ರೆ ಅದಕ್ಕೆ ಡೆಫಿಸಿಟ್ ಅಂತ ಕರಿತೀವಿ. ಕ್ಯಾಪಿಟಲ್ ಫಂಡ್ ಅಲ್ಲಿ ಲೆಸ್ ಮಾಡ್ಕೋಬೇಕು. ಹಾಗಾದ್ರೆ ಈ ಅಮೌಂಟ್ ಅನ್ನು ತಗೊಳ್ಳಿ. 8,950 ಬಂದಿದೆಯಲ್ಲ, ಇದನ್ನ ಸರ್ಪ್ಲಸ್ ಅಂತ ಬರೀರಿ. ಸರ್ಪ್ಲಸ್ 8,950. ಈಗ ಇದನ್ನ ಆ್ಯಡ್ ಮಾಡಿ, ಮೂರು ಟೋಟಲ್ ಅನ್ನ ಆ್ಯಡ್ ಮಾಡಿ ಔಟರ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡಿ 46,600 ಆಗುತ್ತೆ.
ಹಾಗಾದ್ರೆ ಎರಡು ಕಡೆ ವಿದ್ಯಾರ್ಥಿಗಳು ಈಗ ಟೋಟಲ್ ಮಾಡಿ ಎರಡು ಕಡೆ ಟ್ಯಾಲಿ ಆಗಬೇಕು. ಇದು ಒಂದೇ ಲೈನ್ ಅಲ್ಲಿ ಇರಬೇಕು. ಟೋಟಲ್ ಕಾಲಮು ಅಸೆಟ್ ಸೈಡ್ ಸಹಿತ ಒಂದೇ ಲೈನ್ ಅಲ್ಲಿ ಇರಬೇಕು. ಆ ಲಯಬಿಲಿಟಿ ಸೈಡ್ ಮತ್ತೆ ಅಸೆಟ್ ಸೈಡ್ ಟೋಟಲ್ ಮಾಡಿ. $50,600 ಆಗುತ್ತೆ. 50,600 ಈ ಸೈಡು ಸಹಿತ 50,600 ಆಗುತ್ತೆ. ಇದಿಷ್ಟು ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟು ಮತ್ತೆ ಬ್ಯಾಲೆನ್ಸ್ ಶೀಟ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಅಂತ, ಪ್ರಕ್ರಿಯೆ ಅಂತ.